ಮನ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ವಿಜಯೋತ್ಸವ ಆಚರಿಸುತ್ತಿದ್ದಾರೆ. ಶೋನಿಂದ ಹೊರಗೆ ಬರುತ್ತಿದ್ದಂತೆಯೇ ಭವ್ಯವಾದ ಸ್ವಾಗತ ಅವರಿಗೆ ಸಿಕ್ಕಿತ್ತು. ಆನಂತರ ಚಾಮರಾಜನಗರದ ಜಿಲ್ಲೆ ತಮ್ಮ ಹುಟ್ಟೂರಿಗೆ ಹೋಗಿ ಬಂದಿದ್ದರು. ಇದೀಗ ಬೆಂಗಳೂರಿಗೆ ವಾಪಸ್ಸಾಗಿರುವ ಅವರು ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಮಾಧ್ಯಮದ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿರುವ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಭೇಟಿ ನೀಡಿ ಅಲ್ಲಿ ಬಿಗ್ ಬಾಸ್ ಟ್ರೋಫಿ ಇರಿಸಿ ಆಶೀರ್ವಾದ ಪಡೆದುಕೊಂಡಿದ್ದರು. ಡಾ. ರಾಜ್ಕುಮಾರ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಸದ್ಯ ಅವರಿಗೆ ಚಿತ್ರರಂಗದಿಂದ ಸಾಕಷ್ಟು ಅವಕಾಶಗಳು ಬರುತ್ತಿವೆಯಂತೆ. ಆದರೆ ಯಾವುದೇ ರೀತಿಯ ಅವಸರ ಮಾಡದೆ ಉತ್ತಮ ಸ್ಕ್ರಿಪ್ಟ್ ಆಯ್ಕೆ ಮಾಡಿಕೊಳ್ಳಬೇಕು ಎಂದಿದ್ದಾರೆ ಕಾರ್ತಿಕ್. ಸಿನಿಮಾ ಆಫರ್ಸ್ ತುಂಬಾ ಬರುತ್ತಿವೆ, ಜೊತೆಗೆ ಜಾಹೀರಾತುಗಳ ಆಫರ್ ಕೂಡ ಬರುತ್ತಿವೆ. ಇನ್ನು ಒಳ್ಳೊಳ್ಳೆಯ ಆಫರ್ಗಳ ನಿರೀಕ್ಷೆಯಲ್ಲಿದ್ದೇನೆ. ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು, ಹಳೆಯ ಹೊಸ ನಿರ್ದೇಶಕರು ಯಾರಾದರೂ ಆಗಿರಲಿ, ಒಳ್ಳೆಯ ಸ್ಕ್ರಿಪ್ಟ್ ಆಗಿದ್ದರೆ ನನಗೆ ಮತ್ತು ಜನರಿಗೆ ಇಷ್ಟವಾಗುವಂತ ಸ್ಕ್ರಿಪ್ಟ್ ಸಿಕ್ಕರೆ ಖಂಡಿತ ನಾನು ಅಂತಹ ಸಿನಿಮಾಗಳಲ್ಲಿ ನಟಿಸುತ್ತೇನೆ. ಅವಕಾಶಗಳ ಕರೆಗಳಂತೂ ಬರುತ್ತಿವೆ. ನನಗೆ ಜನರು ಪ್ರೀತಿ ತೋರಿಸುತ್ತಿದ್ದಾರೆ. ನನ್ನ ಸಿನಿಮಾಗಳ ಮೂಲಕ ಅವರಿಗೆ ರಂಜಿಸಬೇಕು. ನನಗೆ ಮಾತುಗಳಲ್ಲಿ ಹೇಳಲು ಸಾಧ್ಯವಾಗುತ್ತಿಲ್ಲ ಎಂದಿದ್ದಾರೆ ಕಾರ್ತಿಕ್. ನಾನು ಹುಟ್ಟಿದ್ದು ಚಾಮರಾಜನಗರದಲ್ಲಿ, ಹಾಗಾಗಿ ನಾನು ಅಣ್ಣವರ ಊರಿನ ಕಡೆಯವನು ಎಂದು ಹೇಳಿಕೊಳ್ಳುವುದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ನನ್ನ ಮೇಲೆ ಡಾ. ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಆಶೀರ್ವಾದ ಇದೆ. ಒಂದು ಸಲ ಅಪ್ಪು ಸರ್ ನನ್ನ ಡ್ಯಾನ್ಸ್ ನೋಡಿ ಖುಷಿಪಟ್ಟಿದ್ದರು. ಅದನ್ನ ನನಗೆ ಹೇಳಿದ್ದರು ಕೂಡ. ಆ ಡ್ಯಾನ್ಸ್ ಶೋವನ್ನ ಅವರೇ ಉದ್ಘಾಟಿಸಿದ್ದರು. ನನ್ನ ಡೊಳ್ಳು ಸಿನಿಮಾದ ಒಂದಷ್ಟು ದೃಶ್ಯಗಳನ್ನ ನೋಡಿ ಅಪ್ಪು ಸರ್ ಮೆಚ್ಚಿಕೊಂಡಿದ್ದರು ಎಂದು ನೆನಪುಗಳನ್ನ ಮೆಲುಕು ಹಾಕುತ್ತಾರೆ ಕಾರ್ತಿಕ್. ಕನ್ನಡ ಚಿತ್ರರಂಗಕ್ಕೆ ಕಾಲಿಡುವ ಅನೇಕ ಹೊಸಬರಿಗೆ ಪುನೀತ್ ರಾಜ್ಕುಮಾರ್ ಅವರ PRK ಬ್ಯಾನರ್ ಮೂಲಕವೇ ಲಾಂಚ್ ಆಗಬೇಕು ಎಂಬ ಆಸೆ ಇರುತ್ತದೆ. ಅಂತಹ ಆಸೆ ನನಗೂ ಇತ್ತು, ಈಗಲೂ ಇದೆ. ನನಗೆ ಅವಕಾಶ ಸಿಕ್ಕರೆ ಖಂಡಿತ PRK ಬ್ಯಾನರ್ನಲ್ಲಿ ಕೆಲಸ ಮಾಡುವೆ. ಅಪ್ಪು ಅವರ ತುಂಬಾ ಸರಳವಾಗಿ ಇರುತ್ತಿದ್ದರು. ಅವರಿಂದ ನಾವೆಲ್ಲ ಕಲಿತಿದ್ದೇವೆ ಎಂದಿದ್ದಾರೆ ಕಾರ್ತಿಕ್ ಮಹೇಶ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.